ಅಡ್ಯಾರ್ ಅನ್ನೋ ಹೋಟೆಲ್ ಇದೆಯಲ್ಲ, ಆಲ್ಮೋಸ್ಟ್ ಅಕ್ರಾಸ್ ಇಂಡಿಯಾ 145 ಬ್ರಾಂಚ್ ಇದೆ ಅಂತ. ಇದು ಮೂಲತಃ ತಮಿಳುನಾಡು ರಾಜಪಳಂದಂತೆ. ನಾನು ಮ್ಯಾನೇಜರ್ನ ಖುದ್ದಾಗಿ ಕೇಳಿದೆ, ಅವ್ರು ಹೇಳಿದ್ದು ಎಲ್ಲ ಕಡೆ ಅಂದ್ರೆ ಏನು 145 ಬ್ರಾಂಚ್ ಇದೆಯಲ್ಲ, ಎಲ್ಲ ಕಡೆ ಪ್ರೈಸ್ ಒಂದೇ ಇರುತ್ತೆ ಅಂತ ಹೇಳಿದ್ರು. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಫ್ಯಾಕ್ಟರಿ ಯೂಟ್ಯೂಬ್ ಚಾನಲ್. ಗೈಸ್, ನಮ್ಮ ಹತ್ರ ದುಡ್ಡು ಇದ್ರೆ ನಾವು ಕೇರೇ ಮಾಡಲ್ಲ ಏನ್ ಚಾರ್ಜು ಏನ್ ರೇಟ್ ಅಂತ. ಹೊಟ್ಟೆ ತುಂಬ ತಿಂದ್ಬಿಟ್ಟು ಆಮೇಲೆ ಚೆಕ್ ಮಾಡ್ತೀವಿ ಅಥವಾ ಆಮೇಲೆ ಬಿಲ್ ಕೊಡ್ತೀವಿ, ಎಷ್ಟಾಯ್ತಪ್ಪ. ಅದೇ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಯೋಚನೆ ಮಾಡ್ತೀವಿ. ಫಸ್ಟ್ ಮೆನು ಕಾರ್ಡ್ ತಗೊಂಡು ಪ್ರೈಸ್ ಇಷ್ಟಿದೆ, ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ ಎಲ್ಲ ಯೋಚನೆ ಮಾಡ್ತೀವಿ. ಯೋಚನೆ ಮಾಡ್ಬಿಟ್ಟು ಆಮೇಲೆ ಆರ್ಡರ್ ಮಾಡ್ತೀವಿ. ಹಾಗೆ ನಾವು ಯಾರಾದರೂ ಅಥವಾ ನೀವು ಸಂಬಂಧಿಕರ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಆಚೆ ಕಡೆ ಹೋಗಿರ್ತೀವಿ, ಸುತ್ತಕ್ಕೂ ಅಥವಾ ಟ್ರಿಪ್ ಹೋಗಿರ್ತೀವಿ. ಅದರಲ್ಲೂ ಹೈವೇಗಳು ನೋಡಿರ್ತೀವಿ, ತುಂಬಾ ದೊಡ್ಡ ದೊಡ್ಡ ಹೋಟೆಲ್ ಇರುತ್ತೆ. ನಿಂತು ಯೋಚನೆ ಮಾಡ್ತೀವಿ, ಒಳಗಡೆ ಹೋಗಲ್ಲ. ಒಳಗಡೆ ಹೋದ್ರೆ ಪ್ರೈಸ್ ಏನಿರುತ್ತೋ, ಜಾಸ್ತಿ ಇರುತ್ತೋ, ನನ್ನ ಹತ್ರ ದುಡ್ಡು ಇದೆಯಲ್ಲ ಅಂತ ಒಂದು ಹಿಂಜರಿಕೆ ಬಂದು ನಾವು ಯೋಚನೆ ಮಾಡ್ತಿದ್ವಿ ಎಷ್ಟೋ ಸಾರಿ, ಎಷ್ಟು ದೊಡ್ಡ ಹೋಟೆಲ್ ಇದೆ, ಒಳಗಡೆ ಏನು ಪ್ರೈಸ್ ಇರುತ್ತೆ ಅಂತ. ಸೊ ಅದನ್ನ ಕ್ಲಿಯರ್ ಮಾಡೋಣ ಅಂತ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಹೋಟೆಲ್, ಅಂದ್ರೆ ಇದು ತುಂಬಾ ದೊಡ್ಡದಲ್ಲ, ತುಂಬಾ ಚಿಕ್ಕದಲ್ಲ, ಒಂದು ಒಳ್ಳೆ ಹೋಟೆಲ್. ಅಡ್ಯಾರ್ ಆನಂದ್ ಭವನ್ ಅಂತ ಕೇಳಿರ್ತೀರ ಅಥವಾ A2B ಅಂತ ಕೇಳಿರ್ತೀರ. ಅಲ್ಲಿಂದ ನಾನು ಕೂಡ ಫುಡ್ ತರಿಸಿದ್ದೀನಿ, ಸೌತ್ ಮೀಲ್ಸ್ ಮತ್ತೆ ನಾರ್ತ್ ಮೀಲ್ಸ್. ಸಾಮಾನ್ಯವಾಗಿ ನಾವು ಸೌತ್ ಇಂಡಿಯನ್ಸ್ ಅಲ್ವಾ, ಸೌತ್ ಮೀಲ್ಸ್ ನ ಟ್ರೈ ಮಾಡಿರಿ, ನಾರ್ತ್ ಮೀಲ್ಸ್ ನ ಟ್ರೈ ಮಾಡಿರಲ್ಲ. ಇವ್ರ ಹತ್ರ ನಾವು ಒಂದು ನಾರ್ತ್ ಮೀಲ್ಸ್ ಮತ್ತೆ ಸೌತ್ ಮೀಲ್ಸ್ ತಂದಿದ್ದೀನಿ. ಅದಲ್ಲದೆ ನಾವು ಅಲ್ಲಿಗೆ ಹೋಗಿ ತಂದ್ರೆ ಏನ್ ಪ್ರೈಸ್ ಆಗುತ್ತೆ, ಜೊಮ್ಯಾಟೊ ಸ್ವಿಗ್ಗಿಲಿ ಆರ್ಡರ್ ಮಾಡಿದ್ರೆ ಏನ್ ಪ್ರೈಸ್ ಆಗುತ್ತೆ ಅಂತ ಚೆಕ್ಔಟ್ ಮಾಡೋಣ. ಈಗ ನಾರ್ತ್ ಮೀಲ್ಸ್ ಮತ್ತೆ ಸೌತ್ ಮೀಲ್ಸ್ ನ ಏನೇನ್ ಕೊಟ್ಟಿರ್ತಾರೆ, ಏನೇನ್ ಪ್ರೈಸ್ ಅಂತ ಚೆಕ್ಔಟ್ ಮಾಡೋಣ. ಲೆಟ್ಸ್ ವೆಲ್ಕಮ್. ನಾನು ಮಲ್ಲೇಶ್ವರಂಗೆ ಹೋಗಿದ್ದೆ. ಮಲ್ಲೇಶ್ವರಂ ಇದೆಯಲ್ಲ A2B, ಅಲ್ಲಿಂದ ತಂದಿದ್ದು. ನಾರ್ತ್ ಇಂಡಿಯನ್ ಮೀಲ್ಸ್ 200 ರೂಪಾಯಿ ಮತ್ತೆ ಸೌತ್ ಇಂಡಿಯನ್ ಮೀಲ್ಸ್ 175 ರೂಪಾಯಿ. ಟೋಟಲ್ ಎರಡು ಸೇರಿ 394 ಆಗಿದೆ. ಅದೇ ನೀವು ಸ್ವಿಗ್ಗಿ ಜೊಮ್ಯಾಟೊ ಆರ್ಡರ್ ಮಾಡಿದ್ರೆ ನಿಮಗೆ ಡಿಪೆಂಡ್ ಆನ್ ಯಾವ ಏರಿಯಾದಲ್ಲಿ ಇರ್ತೀರಾ, ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇರ್ತೀರಾ, ಅದ್ರ ಮೇಲೆ ಮ್ಯಾಟರ್ ಆಗುತ್ತೆ, ಅದ್ರ ಮೇಲೆ ಚಾರ್ಜ್ ಮಾಡ್ತಾರೆ. ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇದೇನೋ ಹಪ್ಪಳ ಇರ್ಬೋದು, ಮತ್ತು ಇದು ಕೂಡ ಹಪ್ಪಳ ಇರ್ಬೋದು, ಗೊತ್ತಿಲ್ಲ, ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದೀನಿ ನಾನು. ಇದು ತಂದೂರಿ ರೋಟಿ ಇರ್ಬೋದು, ಸುಮಾರು ಐಟಮ್ ಕೊಟ್ಟಿದ್ದಾರೆ. ಇನ್ನೊಂದು ಎತ್ಕೊಳ್ಳೋಣ. ಇದು ನಮ್ಗೆ ಕನ್ಫ್ಯೂಸ್ ಆಗ್ತದೆ ಯಾವ್ದು ಸೌತ್ ಯಾವ್ದು ನಾರ್ತ್ ಅಂತ. ನೀವು ನೋಡ್ಬೋದು ಪ್ಯಾಕಿಂಗ್ ಕೂಡ ಎಷ್ಟು ನೀಟಾಗಿದೆ. ಇದು ಸೌತ್ ಮಿಲ್ಸ್ ಆಗಿರ್ಬೋದು ಅಥವಾ ನಾರ್ತ್ ಮಿಲ್ಸ್ ನೀಟಾಗಿ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ. ನನಗೆ ಇದ್ರ ಮೇಲೆ ಡೌಟು, ಇದು ಪಕ್ಕ ಸೌತ್ ಅಂತ. ಯಾಕಂದರೆ ನಾರ್ತಲ್ಲೆಲ್ಲ ವಡೆ ತಿನ್ನಲ್ಲ, ನಮ್ಮ ಕಡೆನಲ್ಲ ವಡೆ ಫೇಮಸ್ಸು. ಹಾಗಾಗಿ ನಾವು ಇದ್ರ ಮೇಲೆ ಕಂಡು ಹಿಡ್ಕೋಬೋದು ಇದು ಪಕ್ಕ ಸೌತ್ ಮಿಲ್ಸ್ ಅಂತ. ಜೊತೆಗೆ ಇದು ನಾರ್ತ್ ಮಿಲ್ಸ್ ಅಂತ. ಯಾಕಂದರೆ ಇದ್ರಲ್ಲಿ ನೋಡಿ ಆಲೂ ಕೊಟ್ಟಿದ್ದಾರೆ, ಸಾರಿ ಆಲೂ ಪಲ್ಯ ಕೊಟ್ಟಿದ್ದಾರೆ. ಮತ್ತು ಇದು ದಾಲು, ನಮ್ಮ ಕಡೆ ಎಲ್ಲ ದಾಲ್ ಕಡಿಮೆ ಅಲ್ವಾ. ಮತ್ತು ಇಲ್ಲಿ ನೋಡಿ ನಮ್ಮದು ಸಾಂಬಾರು ಚಟ್ನಿ ಎಲ್ಲ ಕೊಟ್ಟಿದ್ದಾರೆ, ಒಂಥರ ಪಲ್ಯ ಥರ ಕೊಟ್ಟಿದ್ದಾರೆ. ಪಕ್ಕ ಇದು ಸೌತ್ ಮಿಲ್ಲು, ಇದು ನಾರ್ತ್ ಮಿಲ್ಲು. ಇದೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ನೀಟಾಗಿ ಫೈಲ್ ಪೇಪರಲ್ಲಿ ಸುತ್ತ ಕೊಟ್ಟಿದ್ದಾರೆ. ತಂದೂರಿ ರೋಟಿ ಅಂದರೆ ಇದು ನಾರ್ತ್ ಮಿಲ್ದು ತಂದೂರಿ ರೋಟಿ ಕೊಟ್ಟಿದ್ದಾರೆ. ಮತ್ತು ಹಪ್ಪಳ ಕೊಟ್ಟಿದ್ದಾರೆ, ನಮ್ಮ ಸೌತ್ ಹಪ್ಪಳ ಇದು ಕೂಡ ಹಪ್ಪಳನೇ, ಬಟ್ ಇದು ಸೌತ್ ಹಪ್ಪಳ, ಇದು ನಾರ್ತ್ ಸೈಡ್ ತಿನ್ನೋ ಹಪ್ಪಳ. ಇದು ನಾರ್ತ್ ಮಿಲ್ಸು, ಇದು ಸೌತ್ ಮಿಲ್ಸು. ಒಂದೊಂದು ಓಪನ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋಣ ಏನೇನು ಸಿಗುತ್ತೆ ಅಂತ. ಪಕ್ಕ ಇದು ರಸಮ್ ಅಂದರೆ ನಮ್ಮ ಸೌದ್ದೇ ಇರುತ್ತೆ. ಸೌತ್ ಈ ಕಡೆ ಇಟ್ಬಿಡೋಣ. ಆ್ಯಕ್ಚುಲಿ ನಾನು ಒಂದು 10 ಕಿಲೋಮೀಟ್ರ್ ಬೈಕಲ್ಲಿ ಎತ್ಕೊಂಬಂದೆ ಈ ಪ್ಯಾಕಿಂಗ್ನ. ನೋಡಿ ಎಲ್ಲಿ ಕೂಡ ಲೀಕೇಜ್ ಆಗಿಲ್ಲ, ಸ್ವಲ್ಪ ಏನೋ ಸಾಂಬಾರು ಚೆಲ್ಲಿದೆ ಅಷ್ಟೇ. ಅದು ಬಿಟ್ಟರೆ ಪರ್ಫೆಕ್ಟ್ ಪ್ಯಾಕಿಂಗು. ನಾರ್ತ್ ಮಿಲ್ಸಲ್ಲಿ ನೋಡಿ ದಾಲ್ ಕೊಟ್ಟಿದ್ದಾರೆ, ನೋಡ್ಬೋದು. 2 ಜಾಮೂನು ಕೊಟ್ಟಿದ್ದಾರೆ, ಎರಡೆರಡು ಜಾಮೂನು, ಡ್ರೈ ಜಾಮೂನು. ಈ ಕಡೆ ಪನ್ನೀರ್ ನೋಡಿ, ಪನ್ನೀರಿನ ಪಲ್ಯ ಕೂಡ ಕೊಟ್ಟಿದ್ದಾರೆ. ಒಂದು 200 ಪೀಸ್ ಇದೆ ಪನ್ನೀರ್ ಒಳಗಡೆ. ಮತ್ತು ರೈಸ್ ಕೊಟ್ಟಿದ್ದಾರೆ, ಇದನ್ನು ನಾವು ಪಲಾವ್ ಕೂಡ ಅಂತೀವಿ, ಬಾತ್ ಕೂಡ ಅಂತೀವಿ. ಈ ದಾಲ್ ಬರುತ್ತೆ, ಪನ್ನೀರ್ ಬರುತ್ತೆ, ಆಲೂ ಪಲ್ಯ ಬರುತ್ತೆ, ಮೊಸರು ಬಜ್ಜಿ ಕೊಟ್ಟಿರ್ತಾರೆ, ಒಂದು ಈರುಳ್ಳಿ ಪೀಸು, ಮೊಸರನ್ನ ಮತ್ತು ಗುಲಾಬ್ ಜಾಮೂನು. ಅದು ಬಿಟ್ಟರೆ ತಂದೂರಿ ರೋಟಿ, ಒಂದು ಪಾಪಡ್ ಕೊಡ್ತಾರೆ. ಇದು ಟೋಟಲಾಗಿ ನಾರ್ತ್ ಮಿಲ್ಸಲ್ಲಿ ಬರುತ್ತೆ. ನೋಡಿ ಇದು ನಮ್ಮ ಸೌತ್ ಮಿಲ್ಸು, ಪಕ್ಕ ನಮ್ಮ ಮನೆ ಊಟ. ನೋಡ್ತಾ ಇರ್ಬೋದು ಇದೊಂಥರ ಪಲ್ಯ ಕೊಟ್ಟಿದ್ದಾರೆ ನೋಡಿ. ಬಟ್ ಇದು ಯಾವ ಪಲ್ಯ ಅಂತ ನನಗೆ ಅಷ್ಟು ಗೊತ್ತಾಗ್ತಿಲ್ಲ. ಬಹುಶಃ ಇದು ಸೋರೆಕಾಯಿ ಪಲ್ಯ ಇರ್ಬೋದೇನೋ, ನನಗೆ ಐಡಿಯಾ ಇಲ್ಲ. ಖಂಡಿತ ನಿಮಗೆ ಅದು ಗೊತ್ತಿದ್ರೆ ತಿಳಿಸಿ. ಇದ್ರ ಜೊತೆಗೆ ಈ ಸೊಪ್ಪು ಬರುತ್ತಲ್ಲ, ಸೊಪ್ಪಿನ ಪಲ್ಯ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಒಳಗಡೆ ಬೇಳೆಕಾಳು, ಸೊಪ್ಪು, ಇದೊಂಥರ ಪಲ್ಯ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಪಾಯಸ ಕೊಟ್ಟಿದ್ದಾರೆ ನೋಡಿ, ಇದು ಪಾಯಸ. ಒಂದು ಪೀಸ್ ಚಪಾತಿ ಕೊಟ್ಟಿದ್ದಾರೆ ನೋಡಿ, ಒಂದು ಪೀಸ್ ಚಪಾತಿ ಕೊಟ್ಟಿದ್ದಾರೆ, ಚಿಕ್ಕದಾಗಿದೆ ಸೈಜ್, ಓಕೆ ಪರವಾಗಿಲ್ಲ. ಇದ್ರ ಜೊತೆಗೆ ರೈಸು ನೋಡಿ. ಅಲ್ಲಿ ನೀವು ನಾರ್ತ್ ಮಿಲ್ಸಲ್ಲಿ ನೋಡಿದ್ರೆ ಪಲಾವ್ ಕೊಟ್ಟಿದ್ರು ಮತ್ತು ಮೊಸರನ್ನ ಕೊಟ್ಟಿದ್ರು. ಬಟ್ ನಮ್ಮ ಸೌತ್ ಮಿಲ್ಸ್ ಅಂತ ಬಂದಾಗ ಪಕ್ಕ ವೈಟ್ ರೈಸ್ ಕೊಡಲೇಬೇಕು. ಮೊಸರನ್ನ ಕೂಡ ಕೊಟ್ಟಿದ್ರು, ಬಟ್ ಮೊಸರನ್ನ ಕೊಟ್ಟಿಲ್ಲ ಇವರು, ಗೊತ್ತಿಲ್ಲ ಯಾಕಂತ. ಬಟ್ ಎಲ್ಲದರ ಫಿಲ್ ಆಗಿದೆ ಇದು. ಅಲ್ಲ, ಇದು ಒಂಥರ ಪಲ್ಯನೇ ಅಂದ್ಕೊಳ್ತೀನಿ. ಹೌದು, ಇದು ಪಲ್ಯನೇ, ನೋಡ್ಬೋದು. ಅಂದರೆ 1, 2, 3 ಥರ ಪಲ್ಯ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಈ ಕಡೆ ಇದೊಂಥರ ಸಾಂಬಾರು ಮಿಕ್ಸ್ಡ್ ಪಲ್ಯ ಅಂದ್ಕೊಳ್ತೀನಿ. ನಾನು ಅನ್ನಕ್ಕೆ ನೆಚ್ಕೊಂಡು ತಿನ್ಬೋದು. ಒಂದು ಚಪಾತಿ ಕೊಟ್ಟಿದ್ರೆ ಒಂದು ಚಪಾತಿಗೆ ಎಷ್ಟು ತಿಂತೀವಿ, ಒಂದು ಪಲ್ಯ ತಿನ್ಬೋದು. ಮಿಕ್ಕಿದ್ದೆಲ್ಲ ಅನ್ನದ ಜೊತೆ ನೆಚ್ಕೊಂಡು ತಿನ್ಬೋದು ಆರಾಮಾಗಿ. ಮತ್ತು ಮೊಸರು ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಿರ್ಬೋದು ಮೊಸರು ಕೊಟ್ಟಿದ್ದಾರೆ. ಮತ್ತು ಒಂದು ವಡೆ, ಕ್ಯಾಬೇಜ್ ಪಲ್ಯ ಕೂಡ ಕೊಟ್ಟಿದ್ದಾರೆ, ಚಪಾತಿ ಜೊತೆ ನೆಂಚ್ಕೊಂಡು ತಿನ್ಬೋದು. ಇವೆಲ್ಲ ಮಿಕ್ಕಿದೆಲ್ಲ ಅನ್ನದ ಜೊತೆ ನೀವು ಕೊಡ್ತಾರಲ್ಲ ದೊಡ್ಡ. ಈಗ ಬೇರೆ ಹೋಟೆಲ್ಗೆ ಹೋದಾಗ ಕೂತ್ಕೊಂಡು ಒಂದು ಸೌತ್ ಮಿಲ್ಸ್ ಆರ್ಡರ್ ಮಾಡಿದ್ರೆ ಚಿಕ್ಕ ಇದರಲ್ಲಿ ಕೊಡ್ತಾರೆ ಗೊತ್ತಾ, ಏನಿದು ಚಿಕ್ಕ ಬೌಲಲ್ಲಿ ಕೊಡ್ತಾರಲ್ಲ, ವೆರೈಟಿ ಪಲ್ಯ, ಆ ಥರ ಇವ್ರು 4 ಕೊಟ್ಟಿದ್ದಾರೆ. ಮತ್ತು ಇಲ್ಲೊಂದು ಪಲ್ಯ ಕೊಟ್ಟಿದ್ದಾರೆ, ಮತ್ತು ಇಲ್ಲೊಂದು ಚಟ್ನಿ ಕೊಟ್ಟಿದ್ದಾರೆ ನೋಡಿ, ಇದು ಟೊಮ್ಯಾಟೊ ಚಟ್ನಿ ಅಂತ ಅಂದ್ಕೊಳ್ತೀನಿ. ಮತ್ತು ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ಇಷ್ಟು ವೆರೈಟಿ ಸೌತ್ ಮಿಲ್ಸಲ್ಲಿ ಬರುತ್ತೆ. ಇದರಲ್ಲಿ ರಸಮ್ ಕೊಟ್ಟಿದ್ದಾರೆ.
ಎಷ್ಟು ವೆರೈಟಿ ಕೊಡ್ತಾರೆ ಸೌತ್ ಮೀಲ್ಸಲ್ಲಿ. ಆರಾಮಾಗಿ ಈಗ ನೀವೇನಾದರೂ ಹೋಗಿರ್ತಿರಲ್ಲ, ಈಗ ನಾರ್ಮಲಾಗಿ ರೆಸ್ಟೋರೆಂಟ್ಗೆ ಹೋಗಿರ್ತೀರ, ಆರ್ಡರ್ ಮಾಡಿರ್ತೀರ, ಏನೇನು ಕೊಡ್ತಾರಲ್ಲ ಅಲ್ಲಿ ಅದೇ ಥರನೇ ಈ ಪ್ಯಾಕೇಜ್ ಸಿಸ್ಟಮಲ್ಲಿ ಕೊಡ್ತಾರೆ. ನಾನು ಕೂಡ ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದೆ ಪ್ಯಾಕೇಜಲ್ಲಿ ತಿಂದಿದ್ದು. 1 2 3 4 5 ಥರ ಪಲ್ಯ ಕೊಟ್ಟಿದ್ದಾರೆ, ಇದೊಂಥರ ಚಟ್ನಿ ಕೊಟ್ಟಿದ್ದಾರೆ, ಉಪ್ಪಿನಕಾಯಿ ಕೊಟ್ಟಿದ್ದಾರೆ, ಪಾಯಸ ಕೊಟ್ಟಿದ್ದಾರೆ, ಮೊಸರು ಕೊಟ್ಟಿದ್ದಾರೆ, ರಸಂ ಕೊಟ್ಟಿದ್ದಾರೆ, ಮತ್ತೆ ಹಪ್ಪಳ ಕೊಟ್ಟಿದ್ದಾರೆ, ವಡೆ ಕೊಟ್ಟಿದ್ದಾರೆ, ಒಂದು ಚಪಾತಿ ಕೊಟ್ಟಿದ್ದಾರೆ. ಯೂಟ್ಯೂಬ್ ಬಗ್ಗೆ ಮಾತಾಡಂಗಿಲ್ಲ. ಖಂಡಿತ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಇನ್ನೊಂದು, ನೀವು ಒಂದು ಹೋಟೆಲ್ ಹೋಗ್ಬೇಕಂತ ಅನ್ಕೊಂಡಿರ್ತೀರಾ, ಅಲ್ಲಿ ಪ್ರೈಸ್ ಬಗ್ಗೆ ಗೊತ್ತಿರಲ್ಲ, ಮತ್ತೆ ಅಲ್ಲಿ ರೇಟ್ ಏನಂತ ಗೊತ್ತಿರಲ್ಲ, ಮತ್ತೆ ಫುಡ್ ಕೂಡ ಹೇಗಿರುತ್ತೆ ಅಂತ ಗೊತ್ತಿರಲ್ಲ. ಆ ಒಂದು ಹೋಟೆಲ್ ಬಗ್ಗೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸಿದ್ರೆ, ಅಂದ್ರೆ ನಿಮ್ಗೆ ಯಾವ ಹೋಟೆಲ್ ಹೋಗ್ಬೇಕಂತ ಅನ್ಸಿರುತ್ತಲ್ಲ ಆ ಒಂದು ಹೋಟೆಲ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರೆ ಖಂಡಿತ ನಾವು ಅಲ್ಲಿಂದ ಫುಡ್ ತರಿಸ್ತೀವಿ. ಆ ಫುಡ್ ಪ್ರೈಸ್ ಏನಿದೆ, ಆ ಫುಡ್ ಹೇಗಿದೆ ಅಂತ ನಿಮ್ಗೆ ತಿಳಿಸ್ತೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.